ಕೋಳಿ ಫಾರ್ಮ್ ಇದೆನಾ? ಎಷ್ಟು ವರ್ಷದಿಂದ ಕೋಳಿ ಫಾರ್ಮ್ ಮಾಡ್ತಾ ಇರೋದು ಇದು? ಇದು ಇವತ್ತಿಗೆ ಒಂದು 6-7 ವರ್ಷ ಆಯ್ತು. ಕೋಳಿ ಇದು ಫಾರ್ಮ್ ನೀವು ಬಂದ್ರ ಮೇಲೆ ಮಾಡ್ತಾ ಇರೋದು ನಿಮ್ ತಂದೆ ಕಾಲದಿಂದ? ನಾವು ಬಂದ್ಮೇಲೆ ಮಾಡ್ತಾ ಇರೋದು. ನೀರ್ ನಿರ್ವಹಣೆಗೆ ಎಲ್ಲ ಇಲ್ಲೇ ಇದೆ. ಇದು ಇವತ್ತು ಎಷ್ಟು ತಿಂಗಳು ಬ್ಯಾಚ್ ಇದು? ಇದು 1.5 ತಿಂಗಳು ಬ್ಯಾಚ್. 40 ದಿನ ಆಯ್ತು ಇವತ್ತಿಗೆ. 40 ದಿನಕ್ಕೆ ಬಿಡ್ಬಿಡ್ತೀರಾ? 40 ದಿನಕ್ಕೆ ಬಿಟ್ಬಿಡ್ತೀವಿ. ಒಂದು ಏಜಿ ಬಂದ್ಬಿಡುತ್ತೆ ಅದು. ಒಳಗೆ ಇಲ್ಲಿಂದಾನೆ ಹೋಗ್ಬೇಕಾ? ಅಲ್ಲಿ ಹೋಗೋಣ, ಆ ಕಡೆಯಿಂದ. ಅಲ್ಲಿ ಎಷ್ಟು ತೂಕ ಬರುತ್ತೆ 40 ದಿನಕ್ಕೆ? ಇದು 40 ದಿನಕ್ಕೆ ಇವತ್ತು ತುಂಬಿದ್ರೆ ಒಂದು 2.4 ಬರ್ಬೋದು. 2,400 ಅವರೇಜ್, ಶೆಡ್ ಅವರೇಜ್. ಇದರಲ್ಲಿ 3 kg ಇರುತ್ತೆ. ಕೋಳಿ ಫಾರ್ಮ್ ಒಳಗೆ ಕೋಳಿ ಸಾಯತ್ತೆ ಅಂತ ಹೌದಾ? ಕೋಳಿ ಸಾಯುತ್ತೆ. ಎಷ್ಟು ಸಾಯ್ತದೆ? ಒಂದು ಬ್ಯಾಚ್ ಇಂತಿಷ್ಟು ಸಾಯತ್ತೆ ಅಂತ ಹೇಳಕ್ ಆಗಲ್ಲ. ಈ ಸರಿ ಒಂದು 300 ಕೋಳಿ ಸತ್ತೋಗಿದೆ. ಇದು 6,000 ಮರಿ. 6,000 ಮರಿಲಿ ಒಂದು 300 ಕೋಳಿ ಸತ್ತೋಗಿದೆ. ಹೋದ್ ಬ್ಯಾಚ್ ಅಲ್ಲಿ ಒಂದು 400 ಸತ್ತಿತ್ತು. ಅದು ಮುಂಚೆ ಎಷ್ಟು ಸಾಯತ್ತೆ? ಒಂದು 200-300 ಮೇಲೆ. ಏನು ಕಾರಣ ಸಾಯಕ್ಕೆ? ಏನ್ ಕಾರಣ ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ ಹೇಳ್ಬೇಕಾಗತ್ತೆ ನಾನು. ಒಂದು ಊರು ಅಂದ್ರೆ ಒಬ್ರು ಹೋಗ್ತಾ ಇರ್ತಾರೆ, ಒಬ್ರು ಬರ್ತಾ ಇರ್ತಾರೆ. ಸೊ ಅದೇ ತರ ಕಾರಣ. ಒಂದು ರೀಸನ್ ಇರುತ್ತೆ. ಒಳಗ್ ಹೋಗ್ಬೋದಾ? ಒಳಗ್ ಹೋಗ್ಬೋದು. ವೀಕ್ ಇರ್ತವೆ ಕೆಲವು ಅಂತ ಹೋಗ್ತವೆ. ಸ್ವಲ್ಪ ಇದು ಹೆವಿ ಸೈಜ್ ಇದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆತರ ಎಲ್ಲ ಆಗುತ್ತೆ. ಸತ್ತಿದೇನು ಆಪ್ಷನ್ ಇಲ್ಲ? ಸತ್ತಿದೇನು ಆಪ್ಷನ್ ಇಲ್ಲ. ಅದು ಮಾರ್ಟಾಲಿಟಿ ಎಂಟ್ರಿ ಮಾಡ್ತೀವಿ ನಾವು, ಅವತ್ತಿನ ದಿನ ಬರ್ದ್ಬಿಡ್ತೀವಿ. ಫ್ಯಾನ್ ಆಟೋಮೆಟಿಕ್ಲಿ ರನ್ ಆಗ್ತಾ ಇದೆ ನೋಡಿ. ಏನ್ ಆಟೋಮೆಟಿಕ್ ಅಂದ್ರೆ ಹಾಕೇ ಇರ್ಬೇಕಾ? ಹಾಕೇ ಇರ್ಬೇಕು. ಬಿಸಿಲೊತ್ತಿಗೆ ಬೇಕೇ ಬೇಕು. ನಿಧಾನ ನಡಿಬೇಕು ಇದ್ರೊಳಗೆ. ಇದ್ರೊಳಗೆ ನಿಧಾನ ನಡಿಬೇಕು. ಗಡಿಬಿಡಿ ಆಗಂಗಿಲ್ಲ. ಜಾಸ್ತಿ ಟೈಟ್ ಇರುತ್ತಲ್ಲ ಮರಿ. ತರ್ಬೇಕಾದ್ರೆ ಎಷ್ಟು ಜಾಸ್ತಿ ಫುಲ್ ಇರಲ್ಲ? ತರ್ಬೇಕಾದ್ರೆ ಅದು ಬ್ರೂಡಿಂಗ್ ಏರಿಯಾ. ಅಲ್ಲಿ ನಿಮಗೆ ಸೀಟ್ ಕಾಣ್ತಾ ಇದೆ ಅಲ್ಲ, ಮೇಲ್ಗಡೆ ಇದನ್ನ ಹಾಕಿದ್ದಾರೆ, ಅದು ಬ್ರೂಡಿಂಗ್ ಏರಿಯಾ. ಅದ್ರಲ್ಲಿ ಮಾತ್ರ ಇರುತ್ತೆ ಸಣ್ಣ ಮರಿ. 1 ಡೇ ಮರಿ ಕೊಡ್ತಾರೆ ನಮಗೆ. ಬ್ರೂಡಿಂಗ್ ಅಲ್ಲಿ ಇರುತ್ತೆ. ಫಸ್ಟ್ ಹೀಟ್ ಕೊಡ್ತೀವಿ ನಾವು. ಹೀಟ್ ಅಂದ್ರೆ ಒಂದು 10 ದಿನ 12 ದಿನ ಹೀಟ್ ಕೊಡ್ತೀವಿ. ಒಂದು ದಿನದ ಮರಿ ತರ್ತೀರಿ ನೀವು? 1 ಡೇ ಮರಿ ತರ್ತೀವಿ. 1 ಡೇ ಮರಿಗೆ ಒಂದು 9ರಿಂದ 10 ದಿನ ಹೀಟ್ ಕೊಡ್ತೀವಿ. ಹೀಟ್ ಕೊಟ್ಟು ಅದು ದೊಡ್ಡ ಆಗುತ್ತೆ. ದೊಡ್ಡ ಆದ್ಮೇಲೆ ಹೀಟ್ ತೆಗಿತೀವಿ. ಆಟೋಮೆಟಿಕ್ಲಿ ವೆದರ್ ಅಲ್ಲೇ ಸೆಟ್ ಆಗ್ತಾ ಬರ್ತಾ ಇರುತ್ತೆ. ಈ ಫುಲ್ ಜಾಗ ಒಂದು 21 ಡೇಸ್ 21 ದಿನಕ್ಕೆ ನಾವು ಫುಲ್ ಶೆಡ್ ಮಾಡ್ತೀವಿ. ಇದ್ರೊಳಗೆ ಎಷ್ಟು ಊಟದ ಇದಿದೆ ಇದಕ್ಕೆ? ಒಂದು 130 ಫೀಡರ್ ಇದೆ, 130 ಡ್ರಿಂಕರ್ ಇದೆ. ನೀರ್ ಕುಡಿ. ಎಷ್ಟು ಅಗಲ, ಎಷ್ಟು ಉದ್ದ ಇದು? 24 ಅಡಿ ಆಗಲ, 300 ಅಡಿ ಉದ್ದ. 300 ಅಡಿ ಉದ್ದ, 24. ಇದು ಎಷ್ಟು ಅಡಿಗೆ ಒಂದೊಂದು ಫೀಡ್ ಇಡಬೇಕು? ಫೀಡರ್ 4x4 ಇದೆ. 4 ಅಡಿ 4 ಅಡಿ. ಒಂದು ಡ್ರಿಂಕರ್, ಒಂದು ಫೀಡರ್, ಒಂದು ಡ್ರಿಂಕರ್. ತರಬೇಕಾದ್ರೆ ಎಷ್ಟು ಗ್ರಾಮ್ ಇರುತ್ತೆ ಇದು ಒಂದು ಡೇ ಮರಿ? 30 ಗ್ರಾಮ್ ಇರುತ್ತೆ. 30 ಗ್ರಾಮ್? 30 ಗ್ರಾಮ್. 30 ಗ್ರಾಮಿಗೆ 2.5 kg ತನಕ ಬೆಳೆಸ್ಬೇಕು. 2.5 kg ಬ್ರೀಡಿಂಗ್ ಮೇಲೆ ಚೂಸ್ ಆಗುತ್ತೆ. ಅದು ಎಷ್ಟು ಖರ್ಚು ಬರ್ಬೋದು ಇದಕ್ಕೆ? ಇವತ್ತು ಅಂದ್ರೆ ಇದು ನಾವು ಹೆಂಗ್ ಮಾಡಿದೀವಿ ಅಂದ್ರೆ ಕಂಪ್ನಿ ಟೈ ಅಪ್ ಮಾಡ್ಕೊಂಡಿದೀವಿ. ಕಂಪ್ನಿ ಟೈ ಅಪ್ ಮಾಡ್ಕೊಂಡಿದೀವಿ. ಇವತ್ತು ನಮಗೆ ಒಟ್ಟು ಟೋಟಲ್ ಅಂದ್ರೆ ನಿಮಗೆ ಖರ್ಚು ಹೇಳ್ಬೇಕು ಅಂದ್ರೆ ಒಂದು 21,000 kg ಫೀಡ್ ತಿಂದಿದೆ ಇವತ್ತಿಗೆ. 5,500 ಮರಿ ಇದೆ ಈಗಿದು. ಅಲ್ಲಿಗೆ 3.8 ಒಂದು ಕೋಳಿ 3 kg 800 ಗ್ರಾಮ್ ತಿಂದಿದೆ. 42 ರೂಪಾಯಿ ಕಾಸ್ಟ್ ಇವತ್ತು. ಅಲ್ಲಿಗೆ 160 ರೂಪಾಯಿ ಒಂದು ಕೋಳಿ ಖರ್ಚಾಗಿದೆ. ನಿಮಗೆ ಸಿಗೋದು 42 ರೂಪಾಯಿನೇ? ನಮಗೆ ಕಂಪ್ನಿ ಕೊಡೋದು ಇದರಲ್ಲಿ ಫರ್ ಕೆಜಿಗೆ ಇಂತಿಷ್ಟು ಅಂತ ಇನ್ಕಮ್. ಫರ್ ಕೆಜಿ 8 ರೂಪಾಯಿ, 10 ರೂಪಾಯಿ, 12 ರೂಪಾಯಿ ತನಕ ಕೊಡ್ತೀವಿ. ಎಲ್ಲ ಫುಡ್ ಗಿಡ್ ಎಲ್ಲ ಅವ್ರದೇ? ಫೀಡಿಂಗ್ ಅವ್ರದೇ. ಮರಿ ಶೆಡ್ ಮಾತ್ರ ನಮ್ದು, ಲೇಬರ್ ಮಾತ್ರ ನಮ್ದು. 8 ರೂಪಾಯಿ ಕೆಜಿಗೆ? 8 ರೂಪಾಯಿಂದ 12 ರೂಪಾಯಿ ಮಿನಿಮಮ್. ಒಂದು 6, 7, 8. ಈ ರೈಟ್ ರೈಸ್ ಆಗೋದ್ರಿಂದ, ಕಮ್ಮಿ ಆಗೋದ್ರಿಂದ ಅದ್ರ ಮೇಲೆ ನಿಮಗೆ ಪರಿಣಾಮ ಬೀರುತ್ತೆ? ಹೇಗೆ? ಕಂಪ್ನಿ ಕಮ್ಮಿ ಆದಾಗ ಪ್ರಾಫಿಟ್ ಕಮ್ಮಿ ಕೊಡುತ್ತೆ. ರೇಟ್ ಜಾಸ್ತಿ ಆದಾಗ ಇನ್ಸೆಂಟಿವ್ ಅಂತ ಕೊಡ್ತಾ ಹೋಗ್ತಾರೆ. ಅದ್ರಲ್ಲೇ ಕೊಡ್ತಾರೆ. ರೇಟ್ ಇನ್ಸೆಂಟಿವ್ ಅಂತ ಕೊಡ್ತಾರೆ. ಆಮೇಲೆ ವೆಯ್ಟ್ ಇನ್ಸೆಂಟಿವ್ ಅಂತ ಕೊಡ್ತಾರೆ. ತೂಕ ಒಂದು 2.4 ಮೇಲೆ ಹೋದ್ರೆ 30-40. ಅವ್ರದ್ದು ತೂಕ 2.4 ಬರಬೇಕು. 2.45 ಬರಬೇಕು. 4-5 ಮೇಲೆ ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಅಂದ್ರೆ ನಾವು ಇಂತಿಷ್ಟು ಫೀಡ್ ತಿಂದು ಇಂತಿಷ್ಟು ಕೋಳಿ ತೂಕ ಬರಲೇಬೇಕು. ಓಕೆ. ಆ ತರ ಒಂದು ಅವರೇಜ್ ಇರುತ್ತೆ. ಈಗ 2,000 ಎಷ್ಟಿದೆ ಇದ್ರೊಳಗೆ? 5,500, 6,000 ಮರಿ ಬಿಟ್ಟಿದೆ. 6,000 ಮರಿ ಇದೆ. ತೂಕ ಪ್ರತಿ ಒಂದು ಕೋಳಿಗೂ ಬೇರೆ ಬೇರೆನಾ? ವೇರಿಯೇಷನ್ ಇದ್ದೇ ಇರುತ್ತೆ. 3.5 kg ಇದ್ರಾಗೆ 3 kg ಇದೆ. ಆಮೇಲೆ 2.5 kg ಇದೆ, 2 kg ಇದೆ, 1.5 kg ಇದೆ. ಈಗ ನೀವು ತೂಕ ಮಾಡ್ತಾ ಹೋಗ್ತಿರಲ್ಲ, ಒಂದೊಂದು ಕೋಳಿ ಹಿಡಿದು ತೂಕ ಮಾಡ್ತಿರಲ್ಲ ಒಂದು ಬ್ಯಾಚ್ ಅಲ್ಲಿ? ಒಂದು ಬಾಕ್ಸ್. ಈಗ ಕೋಳಿ ತುಂಬಕ್ ಟ್ರೇಡರ್ಸ್ ಅಂತ ಕರಿತೀವಿ ಅವ್ರಿಗೆ ನಾವು. ಕೋಳಿ ತುಂಬಕ್ ಬಂದ್ರು ಅವ್ರು ಒಂದು 50 ಬಾಕ್ಸ್ ತಗೊಬರ್ತಾರೆ. 50 ಬಾಕ್ಸ್ ಅನ್ನು ಎಂಟಿ ಮಾಡ್ಕೊಂತೀವಿ. ಖಾಲಿ ಜಾರ್ ತೂಕ ಮಾಡ್ಕೊಂತೀವಿ. ಆಮೇಲೆ 50 ಬಾಕ್ಸ್ ಎಷ್ಟು ಕೋಳಿ ಹಾಕ್ತಾನೆ? ಒಂದು 12ರಿಂದ 13 ಕೋಳಿ ಹಾಕ್ತಾನೆ. ವೆಯ್ಟ್ ಇದ್ದಂಗೆ ಕೋಳಿ ಹಾಕ್ತಾನೆ ಅವನು. ಜಾಸ್ತಿ ಕೋಳಿ ಹಾಕಿದ್ರು ಸಾಯುತ್ತೆ, ಕಮ್ಮಿ ಕೋಳಿ ಹಾಕಿದ್ರೆ ಅವನಿಗೆ ಲಾಸ್ ಆಗುತ್ತೆ. ಒಂದು 12 ಕೋಳಿ ಹಾಕ್ತಾನೆ ಅಂದ್ರೆ 12 ಕೋಳಿ ಅಷ್ಟು ಬಾಕ್ಸ್
ತುಂಬ್ಕೊಂತೀವಿ. 50 ಬಾಕ್ಸಿಗೆ ಹೆಚ್ಚು ಕಡಿಮೆ ಒಂದು 600 ಕೋಳಿ ಆದಲ್ಲಿಗೆ 600 ಕೋಳಿ ಅಷ್ಟು ಮತ್ತೆ ವೆಯ್ಟ್ ತೂಕ ಮಾಡ್ತೀವಿ. ತೂಕ ಮಾಡಿ ಎಂಟಿ ಲೆಸ್ ಮಾಡ್ತೀವಿ. ಎಂಟಿ ಲೆಸ್ ಮಾಡಿದ್ರೆ ಅಲ್ಲಿಗೆ ನಮಗೆ ಕೋಳಿ ತೂಕ ಗೊತ್ತಾಗ್ಬಿಡುತ್ತೆ, ಅವರೇಜ್ ಬಂದ್ಬಿಡುತ್ತೆ ಅವಾಗ ನಮಗೆ. ಆ ಪೂರ್ತಿ ಎಲ್ಲ ವೇಟ್ ಹಾಕಿ ಒಂದು ಟೋಟಲ್ ವೆಯ್ಟ್ ಬರುತ್ತಲ್ಲ ನಮಗೆ, ಅದರಲ್ಲಿ ಎಂಟಿ ವೆಯ್ಟ್ ನಾವು ಎಂಟಿ ಫಸ್ಟ್ ಮಾಮೂಲಿ ಲೆಸ್ ಮಾಡ್ಕೊಂಡು ಅವಾಗ ಎಷ್ಟು ಕೋಳಿ ಇದಾವೆ, ಎಷ್ಟು ವೇಟ್ ಬಂತು, ಎಷ್ಟು ವೆಯ್ಟ್ ಬಂತು ಅವ್ರ ಲೆಕ್ಕಾಚಾರದಲ್ಲಿ 2.5 ಬಂದ್ರೆ ಇಷ್ಟ ಆಗ್ತಿತ್ತು. ಅದಕ್ಕಿಂತ ಜಾಸ್ತಿ ಆಗಿದ್ರೆ ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ. ಅಂದ್ರೆ ಅವರೇಜ್ ಬರ್ಬೇಕು ನಮಗೆ. ಫೀಡ್ ಕಾಸ್ಟ್ ವಿತ್ ಇದ್ರ ಕಾಸ್ಟ್, ಕೋಳಿ ಕಾಸ್ಟ್ ನಮಗೆ ಲೆವೆಲ್. ನೀರಿನ ಸಿಂಟೆಕ್ಸ್ ಇಟ್ಟಿದ್ದೀರಿ, 1, 2 ಅಂತ ಬರ್ದಿರಿ. ಏನದು? ಅದು 1ನೇ ಟ್ಯಾಂಕಿ 2ನೇ ಟ್ಯಾಂಕಿ ಅಂತೇಳಿ. 2 ನೀರೇ ಅಲ್ವಾ, ಮತ್ತೆ ಆಗೋದು 1, 2 ಮಾಡಿದ್ರಿ? 2 ನೀರ. ಈಗ ಹೇಗೆ ಅಂದ್ರೆ ನಾವೇ ಪ್ರತಿಯೊಂದು ಟೈಮು ನಾವೇ ಇರ್ತೀವಿ ಅಂತ ಹೇಳಲ್ಲ. ಒಬ್ಬ ಲೇಬರ್ ಇಟ್ಟು ಹೋಗಿರ್ತೀವಿ, ಅವನಿಗೆ ಮೆಡಿಸಿನ್ ಹಾಕು ಅಂತ ಹೇಳಿರ್ತೀವಿ. ಮೆಡಿಸಿನ್ ಹಾಕ್ತಾ ಇರ್ಬೇಕು ನೀರ್ ಟ್ಯಾಂಕಿಗೆ. ಹೌದಾ? ಮಾತ್ರೆಗಳನ್ನ ಹಾಕ್ತಾ ಇರ್ಬೇಕು. ಯಾಕೆಂದ್ರೆ ನೀರು 2 ಪೈಪ್ ಲೈನ್ ಬೇರೆ ಇರುತ್ತೆ. ಅವಾಗ 2 ಟ್ಯಾಂಕಿ ತುಂಬ್ತಿರ್ತೀವಿ. 1ನೇ ಟ್ಯಾಂಕಿ ಮೆಡಿಸಿನ್ ಹಾಕಂದ್ರೆ 1ನೇ ಟ್ಯಾಂಕಿ ಹಾಕ್ಬೇಕು. 1ನೇ ಟ್ಯಾಂಕ್ ಮೆಡಿಸಿನ್ ಬೇರೆ, 2ನೇ ಟ್ಯಾಂಕ್ ಮೆಡಿಸಿನ್ ಬೇರೆ. ಬೇರೆ ಅಂದ್ರೆ ಇಲ್ಲಿ ಒಂದು ಏನಂದ್ರೆ ನೀರಲ್ಲಿ ಗಡ್ಸುತನ ಅಂತ ಬರುತ್ತೆ, ನಿಮಗೆ ಗೊತ್ತಿರ್ಬೋದು. ಈಗ ಒಂದು ತೋಟಕ್ಕೂ ಆಗಿರ್ಬೋದು, ಈಗ ಅಡಿಕೆಗೆ ಯಾವ ತರ ಗಡ್ಸ್ತನ ನೀರು ಬೇಕು, ಆಮೇಲೆ ರಬ್ಬರಿಗೆ ಯಾವ ತರ ಬೇಕು, ಕೋಳಿಗೆ ಯಾವ ತರ ಬೇಕು, ಕುರಿ ಯಾವ ತರ ಬೇಕು ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ಅವಾಗ ನೀರಿನ ಪರೀಕ್ಷೆ ನಾವು ಮಾಡಿಸ್ಬೇಕಾಗುತ್ತೆ ಪ್ರತಿಯೊಂದ್ ಸಲ. ಒಬ್ಬ ರೈತ ಆಗಿದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು. ಅವ್ನ ಮಣ್ಣಿಗೆ ಯಾವ ತರದ ಐಟಮ್ಗಳನ್ನ, ಈ ಗೊಬ್ಬರ ಒಂದೇ ಹಾಕೋದಲ್ಲ. ಈಗ ಯಾವ್ದೊಂದು ಕುರಿ ಗೊಬ್ಬರ ಸಿಗುತ್ತೆ, 2 ಬುಟ್ಟಿ ಕುರಿ ಗೊಬ್ಬರ ಹಾಕಿದ್ರೆ ಬರಲ್ಲ. ಯಾವ್ದೊಂದು ಕೋಳಿ ಗೊಬ್ಬರ ಸಿಗುತ್ತೆ, 2 ಬುಟ್ಟಿ ಹಾಕಿದ್ರೆ ಬರಲ್ಲ. ದನಿನ ಗೊಬ್ಬರ ಸಿಗುತ್ತೆ, 2 ಬುಟ್ಟಿ ಹಾಕಿದ್ರೆ ಬರಲ್ಲ. ಅದೇ ತರನೇ ಈ ಗಡ್ಸುತನ ಇರೋದ್ ನೀರನ್ನ ನಾವು ಗಡ್ಸುತನ ಸ್ವಲ್ಪ ಕಮ್ಮಿ ಮಾಡಿಕೊಟ್ರೆ ಮಾತ್ರ ಕೋಳಿ ರಿಕ್ವೈರ್ಮೆಂಟ್ ಆಗಕ್ ಸಾಧ್ಯ. ನಮ್ಮಲ್ಲಿ ಈಗ 6 ಡಿಗ್ರಿ ಅಂದ್ರೆ ಇದು ಕಂಪ್ಲೀಟ್ ಖಾಲಿ ಆಗತ್ತಂಗ ನೀರು ತುಂಬಲ್ಲ. ಮತ್ತೆ ಇದ್ರೊಳಗೆ ಕೊಡ್ತಾ ಇರ್ತೀರಿ. ಇದು ತುಂಬೋದ್ರ ಮೇಲೆ ಇದ್ರ ಖಾಲಿ ಆದ್ಮೇಲೆ ಇದ್ರಲ್ಲಿ ನೀರ್ ಇರುತ್ತೆ. 2ನೇ ಟ್ಯಾಂಕ್ ಓಪನ್ ಮಾಡ್ತಾರೆ. 2ನೇ ಟ್ಯಾಂಕ್ ಖಾಲಿ ಆದ್ಮೇಲೆ 1ನೇ ಟ್ಯಾಂಕ್ ಓಪನ್, 1ನೇ ಟ್ಯಾಂಕ್ ಫುಲ್ ಮಾಡಿ 1ನೇ ಟ್ಯಾಂಕ್ ಮೆಡಿಸಿನ್ ಹಾಕಿ. ಅದಕ್ಕೆ ಈ ನಂಬರ್. ಈ ಸಣ್ಣ ಡ್ರಮ್ ಯಾಕೆ? ಇದು ನಾವು ಎಕ್ಸ್ಟ್ರಾ ಮೆಡಿಸಿನ್ ಏನಾದ್ರು ಕೊಡ್ಬೇಕು ಅಂದ್ರೆ ಸಪರೇಟ್. ಈ 3 ಲೈನ್ ಬೇರೆ ಬೇರೆ, ಅದ್ರಲ್ಲೇ ಎಲ್ಲ ಒಂದೇ ಲೈನ್, ವಾಲ್ ಮಾತ್ರ ಬೇರೆ ಬೇರೆ. ಇದು ಕ್ಲೋಸ್ ಮಾಡ್ಬಿಡ್ತೀರಿ, ಅದು ಕ್ಲೋಸ್ ಮಾಡಿ ಇದ್ರದ್ದು ಕಳಿಸ್ತೀರಿ. ಈ ತರ ಚೆನ್ನಾಗಿದೆ ಅಲ್ಲ. ಯಾವ್ದಕ್ಕೊಂದು ಶಿಸ್ತುಬದ್ಧ ರೀತಿ ಇರ್ಬೇಕು. ಆಮೇಲೆ ಗೊಬ್ಬರ ಅದು ಒಂದು ಹೇಳಿಲ್ಲ ನಾವು. ಏನ್ ಗೊಬ್ಬರ? ಇದು ಕೋಳಿ ಗೊಬ್ಬರ ಯೂಸ್ ಆಗುತ್ತೆ ಎಲ್ಲದಕ್ಕೂ. ಹೌದಾ? ಏನಕ್ಕೆ ಈ ಕೋಳಿ ಗೊಬ್ಬರ ಯೂಸ್ ಅಂದ್ರೆ ಈಗ ಆಲ್ಮೋಸ್ಟ್ ಶುಂಠಿ ಬೆಳೆಸ್ತಾ ಇದಾರೆ, ತೋಟಕ್ಕೆ ಬಳಸ್ತಾರೆ. ನಾವು ತೋಟಕ್ಕೆ ಹಾಕಿದೀವಿ. ಇದು ಕೆಳಗಿರೋದು ಗೊಬ್ಬರನೇ, ಅದು ಹೊಟ್ಟು ಮಿಕ್ಸ್ ಆಗಿರುತ್ತೆ. ಈಗ ಮೊಟ್ಟೆ ಕೋಳಿ ಗೊಬ್ಬರಗಳನ್ನ ತರಿಸ್ಬಿಟ್ಟು ರೈತರುಗಳು ಎಲ್ಲಾ ಕಡೆ ಹಾಕ್ತಾರೆ. ಮೊಟ್ಟೆ ಕೋಳಿ ಗೊಬ್ಬರದಲ್ಲಿ ಏನಾಗುತ್ತೆ ಅಂದ್ರೆ 100% ವೀರ್ಯಾಂಶ ಇರುತ್ತೆ. ಇದ್ರಲ್ಲಿ ಏನಂದ್ರೆ ಹೊಟ್ಟು ಮಿಕ್ಸ್ ಇರೋದ್ರಿಂದ 25% ಇರುತ್ತೆ. ಈಗ ನೀವು ಯಾವುದೇ ಒಂದು ಇದು ತಗೊಂಡ್ರು, ಈಗ ತೋಟಕ್ಕಂತ ನಾನು ಹೇಳ್ದೆ ಅವಾಗಲೇ, ಆಲ್ಮೋಸ್ಟ್ ಒಂದು 100% ನಾವು ಗೊಬ್ಬರ ಬುಡ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ನಾವು ಒಂದು 25% ಕೋಳಿ ಗೊಬ್ಬರ, 25% ಕುರಿ ಗೊಬ್ಬರ, ಮತ್ತೆ 25% ದನಿನ್ ಗೊಬ್ಬರ, ಆಮೇಲೆ ಉಳ್ಕಿರೋದು ಸುಣ್ಣ ಮತ್ತೆ ಯಾವ್ದು ತುತ್ತ ಎಲ್ಲ ಹಾಕ್ಬಿಟ್ಟು ಬುಡ ಮಾಡ್ಬೇಕಾಗತ್ತೆ. ಅವಾಗ ನಮಗೆ ಒಳ್ಳೆ ಫಸ್ಲು ಚೆನ್ನಾಗಿ ಬರುತ್ತೆ, ಒಳ್ಳೆ ಇಳುವರಿ. ಚೆನ್ನಾಗಿದೆಯಾ ನಿಮ್ದು? ಇಳುವರಿ ಇದೆ. ಬಟ್ ಈ ಸರಿ ಸ್ವಲ್ಪ ಬೂದುಗಳೇ ಬಂತು, ಇಳುವರಿ ಚೆನ್ನಾಗಿದೆ. 1-2 ಕೊಯ್ಲು ಆಗಿದಾವೆ ಈಗ. ಎಷ್ಟು ವರ್ಷದ್ದು? 7 ವರ್ಷ ಆಯ್ತಲ್ಲ? 7 ವರ್ಷ ಆಯ್ತು. ಎಷ್ಟು ಖರ್ಚು ಬರುತ್ತೆ ಒಂದು ಸಮಯ? ಒಂದು ಶೆಡ್ ನಾನ್ ಮಾಡ್ಬೇಕಾದ್ರೆ ಇದು 7 ಲಕ್ಷ ಖರ್ಚು ಬಂದಿತ್ತು. ಒಂದ್ ಶೆಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಎಷ್ಟಾಗಲ್ಲ? 30 ಬೈ 24 ಬೈ 300. 24 ಬೈ. ಇವತ್ತಿನ ಖರ್ಚು ಹೆಚ್ಚು ಕಡಿಮೆ ಒಂದು 14ರಿಂದ 15 ಲಕ್ಷ ಬೇಕು. ಓಹೋ. ಪ್ರಿಯ ವೀಕ್ಷಕರೇ, ತಾವು ನೋಡಿದ್ರಿ ಸಮಗ್ರ ಕೃಷಿಯಿಂದ ಯಾವ ತರದಲ್ಲಿ ನಾವು ಕೃಷಿ ಮಾಡಬಹುದು ಅನ್ನೋ ವಿಚಾರಧಾರೆ ನಮ್ಮ ಮಾಲ್ತೇಶ್ವರ್ ತಿಳಿಸ್ಕೊಟ್ರು. ಯುವಕ ಇಷ್ಟೊಂದು ಕೃಷಿಯೊಳಗೆ ಆಸಕ್ತಿ ತೋರಿಸಿ ಇರುವಂತ ಹಳೆ ಕಾಲದಲ್ಲಿ ತೋಟ ಮಾತ್ರ ಮಾಡ್ತಾ ಇದ್ರು. ಇವ್ರು ಬಂದ್ರ ಮೇಲೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ನಾಟಿ ಕೋಳಿ ಸಾಕಾಣಿಕೆ, ಬಾಯ್ಲರ್ ಕೋಳಿ ಸಾಕಾಣಿಕೆ, ಈ ತರದ 10 ಹಲವು ಪ್ರಯೋಗಗಳನ್ನು ಮಾಡಿ ಸತತವಾಗಿ ಗೆದ್ದಿರುವಂತ ಮಾಲ್ತೇಶ್ವರಿಗೆ ಆ ದೇವರು ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಶಕ್ತಿ ನೀಡಲಿ. ಇನ್ನು ತುಂಬಾ ಚೆನ್ನಾಗಿ ಕೃಷಿ ಒಳಗೆ ಮಾರ್ಗದರ್ಶಕ ಕೃಷಿಕರಾಗ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಸರ್.